ಅಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯದಂತಿರಬೇಕು ಎಂಬ ಶ್ರೀ ಬಸವೇಶ್ವರರ ವಾಣಿಯಂತೆ ನಾವು ಮಾಡುವ ಕೆಲಸಗಳು ಇತರರ ಅಭಿವೃದ್ಧಿಗೆ, ಊರಿನ ಅಭಿವೃದ್ಧಿಗೆ, ಸಹಕಾರ ಸಂಘಗಳ ಅಭಿವೃದ್ಧಿಗೆ, ಸರ್ವ ಜನಾಭಿವೃದ್ಧಿಗೆ ನಾಂದಿ ಆಗಬೇಕು ಮತ್ತು ಭದ್ರ ಬುನಾದಿ ಆಗಬೇಕು ಎಂದರೆ ಈ ಸಂದರ್ಭದಲ್ಲಿ ಅತಿಶಯೋಕ್ತಿ ಆಗಲಾರದು. ಸರ್ವರಿಗೂ ವಿದಿತವಾಗಿರುವ ಹಾಗೆ ಇಂದು ಶ್ರೀ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವ. ಈ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶ್ರೀ ಬೆಣಚಿ ಕರೆಮ್ಮ ದೇವಿ ನಾಟ್ಯ ಸಂಘ ಕೊಳವಿ ಇವರು ಅರ್ಪಿಸುವ ಸುಂದರ ಕಲಾಕುಸುಮ ರೈತರ ರಾಜ್ಯದಲ್ಲಿ ರಾಯಣ್ಣ, ರೈತರ ರಾಜ್ಯದಲ್ಲಿ ರಾಯಣ್ಣ ಅರ್ಥಾತ್ ದುಷ್ಟರ ವಿರುದ್ಧ ಹೋರಾಟ ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭ. ಸಂಪ್ರದಾಯದಂತೆ ಕಾರ್ಯಕ್ರಮದ ಮೊದಲ ಹೆಜ್ಜೆ ಭಕ್ತಿಗೀತೆ ಶ್ರೀ ಯಲ್ಲಪ್ಪ ಬಗರಿಕಾರ್ ಹಾಗೂ ಸಂಗಡಿಗರಿಂದ. ಭಕ್ತಿಯ ಸಾಗರ ಭವನದಿ ಸುಕ್ಷೇತ್ರ ಪರಶಿವನ ಅವತಾರ ಸದಾಶಿವ ಮುತ್ಯಾರ ಚಂದ್ರಗಿರಿ ದೇವಿ ಮತವೇ ಭಕ್ತಿಯ ಮಂದಿರ. ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ್ರ, ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ್ರ ಪರಶಿವನ ಅವತಾರ ಸದಾಶಿವ ಮುತ್ಯಾರ ಚಂದ್ರಗಿರಿ ದೇವಿ ಮಠವೇ ಮುಕ್ತಿಯ ಮಂದಿರ. ಭಕ್ತಿಯ ಸಾಗರ ಹರಿವ ಹಾವಿನ ಗಂಡ ಉರಿವ ಕೆಚ್ಚಿಲ ಗಲ್ಲ ಕೊಲ್ಲಾಪುರ ಮಹಾಲಕ್ಷ್ಮಿ ಮಾಯಿಯ ಗಂಡ. ಹರಿವ ಹಾವಿನ ಗಂಡ ಉರಿವ ಕೆಚ್ಚಿಲ ಗಲ್ಲ ಕೊಲ್ಲಾಪುರ ಮಹಾಲಕ್ಷ್ಮಿ ಮಾಯಿಯ ಗಂಡ. ಹಣ್ಣು ಹಾರುನ ಗಂಡ ಮಂಡ ಮುಸಲಾರ ಗಂಡ. ಹಣ್ಣು ಹಾರುನ ಗಂಡ ಮಂಡ ಮುಸಲಾರ ಗಂಡ. ದುಷ್ಟ ರಾಕ್ಷಸರ ಎದೆಗೆ ವಗದ ಕಲ್ಗೆ ಚಲ್ಲ ಬಬಲಾದಿ ಸದಾಶಿವ ಮುತ್ಯ ಮೂರು ಲೋಕದ ಗಲ್ಲ. ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ್ರ ಪರಶಿವನ ಅವತಾರ ಸದಾಶಿವ ಮುತ್ಯಾರ ಚಂದ್ರಗಿರಿ ದೇವಿ ಮಠವೇ ಭಕ್ತಿಯ ಮಂದಿರ. ಭಕ್ತಿಯ ಸಾಗರ ಕೃಷ್ಣ
ಮಡಿಬೊಟ್ಟ ಬರಬೇಕು ಗುರುವಿನ ನಾಮವನ್ನು ಜಪಿಸುತ್ತಲಿರಬೇಕು ಕೃಷ್ಣ ನದಿಯಿಂದ ಮಡಿಬೊಟ್ಟ ಬರಬೇಕು ಗುರುವಿನ ನಾಮವನ್ನು ಜಪಿಸುತ್ತಲಿರಬೇಕು ತೀರದಂಡ ನಮಸ್ಕಾರ ಭಕ್ತಿಲೆ ಹಾಗ ತೀರದಂಡ ನಮಸ್ಕಾರ ಭಕ್ತಿಲೆ ಹಾಗ ಸದ್ಗುರು ಸದಾಶಿವ ಮುತ್ಯ ಕಾಯತಾನ ಕಡಿದಲಕ ಸದ್ಗುರು ಸದಾಶಿವ ಮುತ್ಯ ಕಾಯತಾನ ಕಡಿದಲಕ ಭಕ್ತಿಯ ಸಾಗರ ಭವನಾದಿಸೋ ಕ್ಷೇತ್ರ ಪರಶಿವನ ಅವತಾರ ಸದಾಶಿವ ಮುತ್ಯಾರ ಸದಾಶಿವ ಮುತ್ಯಾರ ಸದಾಶಿವ ಮುತ್ಯಾರ ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿರ್ತಕ್ಕಂಥ ಶ್ರೀ ಯಲ್ಲಪ್ಪ ಬಗರಿಕಾರ್ ಹಾಗೂ ಸಂಗಡಿಗರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಂಪ್ರದಾಯದಂತೆ ವೇದಿಕೆಯ ಮೇಲೆ ಸುಖಾಸೀನರಾಗಿರುವ ಸರ್ವ ಗಣ್ಯಮಾನ್ಯರನ್ನ ಹಾಗೂ ಕೊಳವಿ ಊರಿನ ಹಾಗೂ ಸುತ್ತಮುತ್ತಲಿನ ಊರಿನ ಸರ್ವ ಭಕ್ತಾದಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಹೊಣೆ, ಸ್ವಾಗತ ಮತ್ತು ಮಾಲಾರ್ಪಣೆ ಇದನ್ನ ಶ್ರೀ ಸಂಜು ಹಿರಟ್ಟಿ ವಕೀಲರು ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಸರ್ ಪ್ಲೀಸ್. ಕೊಳವಿ ಗ್ರಾಮದ ಶಕ್ತಿ ದೇವತೆಯಾದ ಲಕ್ಷ್ಮೀ ದೇವಿಯನ್ನ ನನ್ನ ಮನದಲ್ಲಿ ಸ್ಮರಿಸುತ್ತಾ ಬೆನ್ಸಿಕರಿಯಮ್ಮ ದೇವಿ ನಾಟ್ಯ ಸಂಘ ಕೊಳವಿರು ಅರ್ಪಿಸುವ ಸುಂದರ ಕಲಾಕುಸುಮ ರೈತರ ರಾಜ್ಯದಲ್ಲಿ ರಾಯಣ್ಣ ಎಂಬ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಈ ನಾಟಕದ ಸ್ವಾಗತ ಹಾಗೂ ಮಾಲಾರ್ಪಣೆಯನ್ನ ನಡೆಸಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಬಸಯ್ಯ ಹುಲ್ಕಂತಿ ಸ್ವಾಮಿಗಳಿಗೆ ಮಾಲಾರ್ಪಣೆ ಹಾಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅಯ್ಯ ಹಾಡುವೆನಯ್ಯ ಬಸವೇಶ ಬಸವೇಶ ಯುಗ ಪುರುಷ ದೀನ ಬಂಧು ಕಾರುಣ್ಯ ಸಿಂಧು ಶರಣಾರ್ಥಿ ಶರಣಾರ್ಥಿ. ಈ ನಾಟಕದ ಉದ್ಘಾಟಕರಾದಂಥ ಮಲ್ಲಪ್ಪಣ್ಣ ಕೆಂಚಪ್ಪ ಪಾಟೀಲ್ ಡಿಸ್ಟಲಿ ಕನ್ಸಲ್ಟೆಂಟ್ ಇವರನ್ನು ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆಯನ್ನು ಮಾಡಿಕೊಡ್ಬೇಕಂತ ಕಮಿಟಿ ಹುಡುಗರು ಕೇಳ್ತಾ ಇದ್ದೇನೆ. ದೈವ ಧರ್ಮ ಮೂಲ ಎಂಬ ಕರ್ತಾರ ನಿಲ್ಲವಂತ ಧರ್ಮದ ಹರಿಕಾರ. ನಮ್ಮೂರಿನ ಮಾಜಿ ಸೈನಿಕರಾದಂಥ ಅಜ್ಜಪ್ಪ ಕರಿಗಾರ ಇವರನ್ನು ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ ಮಾಡಕ್ಕಂತೇಳಿ ಕೇಳ್ಕೊತಾ ಇದ್ದೀನಿ. ಕರುನಾಡು ಕಿಡಿಯೂರ ವಾಸ ಕರುನಾಡು ಕಿಡಿಯೂರ ವಾಸ. ನಮ್ಮೂರಿನ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಕರಿಯಪ್ಪ ಬಡಿಗೌಡ ಇವರಿಗೂ ಕೂಡ ಸ್ವಾಗತ ಮಾಡ್ತಾ ಅವರಿಗೆ ಮಾಲಾರ್ಪಣೆ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಸಿದ್ಧಲಿಂಗೇಶ ಪೊರುವಿ ಪರಮೇಶ ದೇವಾದಿದೇವ. ಈ ನಾಟಕದ ಮ್ಯಾನೇಜರ್ ಆದಂಥ ರಾಜಶೇಖರ್ ಬಾಳಪ್ಪ ಯರಗಟ್ಟಿ ತೋಟಗಾರಿಕೆ ಇಲಾಖೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಭವದಲ್ಲಿ ಬಲ್ಲೆ ಕಪಿಲಿ ಮುಂದೆ ಅವ ಸೇವೆ ಬಂದೆ. ನಮ್ಮೂರಿನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಅತಿಥಿಗಳಾದಂಥ ಮಾರುತಿ ಹಂಚಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೇನೆ. ಲೊಲ್ಲಪಾಡಿನ ದೇವರು ರಾಜರು ಇವರೆಲ್ಲರೂ. PKPS ನ ಮಾಜಿ ಅಧ್ಯಕ್ಷರಾದಂಥ ಶಂಕರ್ ವಣಿಕೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಕಲ್ಮುಚ್ಚಿ ಕೈ ಮುಗಿದು ಜಪಕೈದರಿ ಒಲಿದ ಬರುವ ದೇವರು ನೂರಾರು. ಅಭಿಮನ್ಯು ಕುಮಾರ್ ನಾಯಕ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವರನ್ನು ಕೂಡ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಅವರಿಗೆ ಮಾಲಾರ್ಪಣೆ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಶ್ರೀವಂತನಾದರು ಕನ್ನಡ ನಾಡಲ್ಲೇ ಮೇರೆ. ನಮ್ಮೂರಿನ ವೈದ್ಯರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ
ನೇಗಳಿ ಸರ್ ಅವರನ್ನು ಕೂಡ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಭಿಕ್ಷಕನಾದರೂ ಕನ್ನಡ ನಾಡಲ್ಲೇ ಮಡಿವೆ. ಇನ್ನೋರ್ವ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಂತ ವಿಠಲ್ ತಳಕಟ್ನಾಳ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರು ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೂರಿನ ಶಿಕ್ಷಕರಾದಂಥ ಅಡಿಯಪ್ಪ ಬಂಗೇನ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ. ನಮ್ಮೂರಿನ ಯುವದೂರಿನರಾದಂಥ ದೇವಾನಂದನ ಕಂಬಾರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ದುರ್ಮಿಗೆ ಹರಿಯುವ ಜಲಧಾರೆಯಲ್ಲೂ ತುಂಬಿಯ ಹಾಡಿ. ಅದೇ ರೀತಿಯಾಗಿ ನಮ್ಮೂರಿನ ಹಿರಿಯರಾದಂಥ ಲಕ್ಷಪ್ಪನ ಕಾಂಬ್ಳಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಜೇನಿನ ಹೋಳು ಹಾಲಿನ ಮಳೆಯೋ ಸುದೆಯೋ ಕಲ್ಲಡ. ಅದೇ ರೀತಿಯಾಗಿ ನಮ್ಮೂರಿನ ಇನ್ನೋರ್ವ ಹಿರಿಯರಾದಂಥ ರಾಮಣ್ಣ ತಿಗಡಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ವಾದಿಯ ವೀರಯ ಸ್ವರ ಮಾಧುರ್ಯವು ಸುಮಧುರ ಸುಂದರ ಇನ್ನೋರ್ವರಾದಂಥ ವಿಠಲ್ ಸಿಂಗಾಡಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ. ಇನ್ನೋರ್ವ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಬೆಳಗ್ಲಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾದಂಥ ಶಿವಲಿಂಗಪ್ಪ ಅಂಗಡಿ ಅವರನ್ನು ಕೂಡ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸವಿ ನುಡಿ ತಲ್ಲನು ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತ. ಅದೇ ತರನಾಗಿ ನಮ್ಮೂರು ಹಿರಿಯರಂತ ನಾಗಪ್ಪ ಹಿರಟ್ಟಿ ಅವರನ್ನು ಕೂಡ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಅವರಿಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸಂಗೀತವೇ ನನ್ನ ದಿವರು ಚಪ್ಪಾಡಿ ನನ್ನ ಉಸಿರು. ಇನ್ನೋರು ಹಿರಿಯರಂತ ಲಕ್ಕಪ್ಪ ವೆಂಕಣ್ಣ ಅವ್ರನ್ನು ಕೂಡ ಸ್ವಾಗತ ಮಾಡ್ತಾ ಅವರಿಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಪೂರ್ವದ ಜನ್ಮವು ಯಾವುದು, ಈ ಹಾಡುವ ಪುಣ್ಯವು ಯಾರದು, ಈ ದಿನ ಈ ಜಲಲ್ಲದು. ಅತಿಥಿಗಳಾಗಿ ಆಗಮಿಸಿದಂತ ಲಕ್ಕಪ್ಪ ಕಪ್ರೆಟ್ಟಿ ಇವರನ್ನು ಕೂಡ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಅವರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಒಮ್ಮೆ ಹೋಳಿ ಹುಣ್ಣಿಮೆಯ ದಿವಸ ಚಂದ್ರ ಬರೆದೆ ಕೆಟ್ಟಿತು ಎಲ್ಲ ಕೆಲಸ. ಬರ್ಮಣ್ಣ ಸಿಂಗಾಡಿ ಅವರನ್ನು ಕೂಡ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಅವರಿಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಪ್ರೇಮಿಗಳು ಜೋಡಿಗಳು ನನ್ನ ಹತ್ತಿರ ಬಂದು ಸೇರಿದರು. ಹೇ ಅದೇ ತರನಾಗಿ ಬಾಳಪ್ಪ ಕರೆಣ್ಣ ಅವರು ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವ್ರಿಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಕರುನಾಡ ತಾಯಿ ಸದಾ ಚಿಲ್ಮಯಿ. ಅದೇ ತರನಾಗಿ ಪಡ್ಯಪ್ಪ ತಳಕಟ್ನಾಳ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ. ನಮ್ಮೂರಿನ ಇನ್ನೋರ್ವರಾದಂಥ ನಾಗಪ್ಪ ಹರಿಜನ್ ಇವರನ್ನು ಕೂಡ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಅವರಿಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ವೀರ ಧೀರರಾಡಿದ ನಾಡು ನಿನ್ನದು. ನಮ್ಮ ಗ್ರಾಮದ PKPS ಕಾರ್ಯದರ್ಶಿಗಳಾದಂಥ ಬಾಳೇಶ್ ಪೂಜಾರಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸಾಧು ಸಂತರ ಲೆಲೆ ನಿನ್ನದು, ಮಹಾಶಿಲ್ಪಕಾಲರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ನುಡಿ. ರಾಮಕೃಷ್ಣ ಶಿಂಗಾಡಿ ಇವ್ರನ್ನು ಕೂಡ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಅವ್ರಿಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಕರುನಾಡ ತಾಯಿ ಸದಾ ಚಿಲ್ಮಯಿ, ಕರುನಾಡ ತಾಯಿ ಸದಾ ಚಿಲ್ಮಯಿ. ಈ ನಾಟಕದ ಮಾಲಕರಾದಂಥ ಬಸವರಾಜ್ ಪಾಟೀಲ್ ಇವರಿಗೂ ಕೂಡ ಸ್ವಾಗತ ಮಾಡ್ತಾ ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಬಸವರಾಜ್ ಪಾಟೀಲ್ ಹಳಮಣಿ. ಕೇಳಿಸದ ಕಲ್ಲು ಕಲ್ಲಿನಲ್ಲಿ ಕಲ್ಲಡ ನುಡಿ, ಕಲ್ಲಡ ನುಡಿ, ಕಾಣಿಸದ ಹೊಲ್ಲ ಚಿರತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ,
ಕೇಳು ನೀನು. ಅದೇ ತೆರನಾಗಿ ಈ ನಾಟಕದ ನಿರ್ದೇಶಕರಾದಂಥ ಶ್ರೀಕಾಂತ್ ಮುಂಗುರುವಾಡಿ ಇವರ ನಾಟಕನ ಇವರಿಂದ ತಯಾರಿಸಲ್ಪಟ್ಟಿದೆ. ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಭೂರಮೆಯ ಆಧಾರ ಈ ಕಲೆಯ ಶೃಂಗಾರ ಮಲ್ಗಾರ ತೇರಿ ಕೂಡಲವೇ ಸಿಂಧೂರ ಬಿಡದಿರ ದಿನ ಹೊಸದಾಗಿದೆ. ಅದೇ ರೀತಿಯಾಗಿ ಈ ನಾಟಕದ ಹಾರ್ಮೋನಿಯಂ ಮಾಸ್ತರ್ ಅಂತ ಬಾಳಪ್ಪ ಬಡಿಗೇರ್ ಇವರನ್ನು ಕೂಡ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಎಂದಿಗೂ ಜೀವನ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ಶ್ರೀಮಂತ. ಈ ನಾಟಕದ ಸಂಗೀತ ಬಳಗದ ಹಿರಿಯರಾದಂಥ ಯಲ್ಲಪ್ಪಣ್ಣ ಬಗರಿಕಾರ ಹಾಗೂ ಸಂಗಡಿಗರು ಇವರಿಗೆ ಮಾಲಾರ್ಪಣೆ ಸ್ವಾಗತ ಮಾಡ್ತಾ ಅವ್ರಿಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಗುರು ಚರಣ ಈ ನಾಟಕದ ವಿಡಿಯೋ ಚಿತ್ರೀಕರಣ ಮಾಡಿಸಿದಂತ ಗುಡುಗಡಿ ಅನ್ನ ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಗುರು ಚರಣ ಶೇಷಧರ ತಪವಾ ಮಹಾದೇವ ಜಾಲಿತು ಕಾಲವೇದ ಪಡೆ ಕಟುಲಹಿ ಕಾಲವೇದ ಪಡೆ ಕಠಿಣ ಹೇ ಪಡೆ ಕಠಿಣ ಹೇ ಪಡೆ ಕಠಿಣ ಹೇ ಕಾಲವೇದ. ಈ ನಾಟಕದ ಅಧ್ಯಕ್ಷರಾದಂಥ ಸುರೇಶ್ ಬಾ ಕೌಲಾಪುರ ಇವರಿಗೂ ಕೂಡ ಸ್ವಾಗತ ಮಾಡ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಗದುಗಿನ ದೊರೆಗೆ ಗುರು ಪುಟ್ಟರಾಜನೇ ಗದುಗಿನ ದೊರೆಗೆ ಗುರು ಪುಟ್ಟರಾಜ. ಅದೇ ರೀತಿಯಾಗಿ ನಮ್ಮೂರಿನ ವಕೀಲರಾದಂಥ ಬಸವರಾಜ್ ಕೌಲಾಪುರ ಇವರಿಗೂ ಕೂಡ ಸ್ವಾಗತ ಕೋರ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೂರಿಗೆ ಬೇಜ ಮಾಸ್ಟರ್ ಆಗಿ ಆಗಮಿಸಿದಂತ ಅವ್ರಿಗೂ ಕೂಡ ಸ್ವಾಗತ ಮಾಡ್ತಾ ಅವ್ರಿಗೂ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸಾಹಿತ್ಯ ಸಂಗೀತದೇ ಸಾಮ್ರಾಟ ನಿಧಿ ಸಾಹಿತ್ಯ ಸಂಗೀತದೇ ಸಾಮ್ರಾಟ ನಿಧಿ ಗದುಗಿನ ದೊರೆಯೇ ಗುರು ಪುಟ್ಟರಾಜನೇ ಗದುಗಿನ ದೊರೆಯೇ ಗುರು ಪುಟ್ಟರಾಜನೇ ಸಾಹಿತ್ಯ ಸಂಗೀತದೇ ಸಾಮ್ರಾಟ ನಿಧಿ ಸಾಹಿತ್ಯ ಸಂಗೀತದೇ ಸಾಮ್ರಾಟ ನಿಧಿ. ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸೋ ಆ ತೀರವ ಸೇರಿಸೋ. ಈ ಸುಂದರವಾದ ಭವ್ಯ ವೇದಿಕೆಯನ್ನ ಡ್ರಾಮಾ ಸೀನ್ಸ್ ಹೊಳೆಬಸವೇಶ್ವರ ಡ್ರಾಮಾ ಸೀನ್ಸ್ ಲೋಕಾಪುರ ಈ ಮಾಲಕರಿಗೂ ಕೂಡ ಸ್ವಾಗತ ಮಾಡ್ತಾ ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತ ಇಲ್ಲ. ಸಾಯೊಡಲೆ ನಿನಗೆ ಶರಣು. ಅದೇ ರೀತಿಯಾಗಿ ನಮ್ಮೂರಿನ ನಾಟಕ ಮಾಸ್ತರ್ ಆದಂತ ಪ್ರಸಿದ್ಧಿ ಪಡೆದಂತ ನಮ್ಮ ಪಾಟೀಲ್ ಗುರುಗಳಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಮುಗಿಲಾಗುವೆ ಹನಿಯಾಗುವೆ ಹೊಳೆಯಾಗಿ ನರಿಯಾಗಿ ಹರಿದಾಡುವೆ ಇಟ್ಟ ನಲಿದಾಡುವೆ. ನನ್ನ ಸ್ವಾಗತ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮ ವಿದಾಯ ಹೇಳ್ತಾ ಮುಂದಿನ ಕಾರ್ಯಕ್ರಮನ ಗುರುಗಳು ನಡೆಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸಾರಿ ಬಾರಿ ಸರ್ಕಾರಿ ಶಿಕ್ಷಕರಿಗೂ ಕೂಡ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ವೇದಿಕೆಗೆ ಸರ್ವ ಗಣ್ಯಮಾನ್ಯರನ್ನ ಹಾಗೂ ತಮ್ಮೆಲ್ಲರನ್ನ ಸ್ವಾಗತಿಸಿಕೊಂಡಿರ್ತಕ್ಕಂಥ ವಕೀಲರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಅವರಿಗೂ ಕೂಡ ಪ್ರೀತಿ ದ್ಯೋತಕವಾದ ಮಾಲಾರ್ಪಣೆಯನ್ನ ಮಾಡಬೇಕು ಅಂತ ಯಲ್ಲಪ್ಪ ಅವರಲ್ಲಿ ವಿನಂತಿಸಿಕೊಳ್ತೀನಿ.
ಅವರಿವರೆನ್ನದೆ ಸರ್ವರ ಭಕ್ತಾದಿಗಳನ್ನ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸರ್ವರನ್ನ ಮತ್ತೊಮ್ಮೆ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ, ಈ ಒಂದು ಸ್ವಾಗತವನ್ನ ನಡೆಸಿಕೊಟ್ಟಿರ್ತಕ್ಕಂಥ ಸಹಪಾಠಿಯಾಗಿರ್ತಕ್ಕಂಥ ಶ್ರೀ ಸಂಜು ಹಿರಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಾಟಕದ ಮಹತ್ತರ ಈ ಒಂದು ಸಮಾರಂಭದ ಮಹತ್ತರ ಘಟ್ಟ ನಾಟಕದ ಉದ್ಘಾಟಕರಾಗಿ ವೇದಿಕೆಯನ್ನ ಅಲಂಕರಿಸಿರುವ ಸಹೋದರ ಶ್ರೀ MK ಪಾಟೀಲ್, ಡಿಸ್ಲರಿ ಕನ್ಸಲ್ಟೆಂಟ್, ಇವರು ಈ ನಾಟಕವನ್ನ ಉದ್ಘಾಟಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ನಾಟಕವನ್ನ ಉದ್ಘಾಟಿಸಿದ ಹಾಗೂ ಇದಕ್ಕೆ ಸಹಕರಿಸಿದ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ನಾಟಕದಲ್ಲಿ ಜ್ಯೋತಿಯನ್ನ ಬೆಳಗಿಸುವಂತ ಒಂದು ಕಾರ್ಯ, ಜ್ಯೋತಿ ಬೆಳಗಿಸಲು ವೇದಿಕೆಯನ್ನ ಅಲಂಕರಿಸಿರುವ ಶ್ರೀ ಎಲ್ಲ ಮಹನೀಯರು, ವೇದಿಕೆಯನ್ನ ಅಲಂಕರಿಸಿರುವ ಎಲ್ಲ ಮಹನೀಯರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಶ್ರೀ ವಿಠಲ್ ಕಡ್ಕೋಳ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ, ಅವರಿಗೆ ಪ್ರೀತಿ ದ್ಯೋತಕವಾಗಿರುವಂತಹ ಮಾಲಾರ್ಪಣೆಯನ್ನ ಮಾಡಿ ಸ್ವಾಗತಿಸಿಕೊಳ್ಬೇಕಂತ ವಿನಂತಿಸಿಕೊಳ್ತೇನೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮನ್ನಾದರೆ ನಾನು ಕೋಲಾರದ ಮಣ್ಣಲ್ಲಿ ಮೆರವೆ. ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿರತಕ್ಕಂತ ಹಾಗೂ ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ಅತಿಥಿ ಮಹೋದಯರಿಗೆ, ಜ್ಯೋತಿ ಬೆಳಗಿಸಿದ ಮಹನೀಯರಿಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಉದ್ಘಾಟನಾ ಸಮಾರಂಭವನ್ನ ಉದ್ದೇಶಿಸಿ ಶ್ರೀ MK ಪಾಟೀಲ್ ಸರ್ ಅವರು ಒಂದೆರಡು ಅನಿಸಿಕೆಗಳನ್ನ ಹೇಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. गुड़ी बसवेश्वर महाराज की, ಲಕ್ಷ್ಮೀ ದೇವಿ ಮಹಾರಾಜ್ ಕಿ. ಯಾವತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪೂಜ್ಯರಲ್ಲಿ ನಮಸ್ಕರಿಸುತ್ತಾ, ಗ್ರಾಮದ ವೇದಿಕೆ ಮೇಲೆ ಇನ್ನುಳಿದ ಎಲ್ಲ ಮುಖಂಡರೇ, ಗ್ರಾಮಸ್ಥರೇ, ತಾಯಂದಿರೇ, ಅಕ್ಕ ತಂಗಿಯರೇ, ತಮಗೆಲ್ಲ ಗೊತ್ತಿರುವಂತೆ ಲಕ್ಷ್ಮೀ ದೇವಿ ಒಂದು ಜಾತ್ರೆಯನ್ನು ಒಂದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಹಿಂದೆ ಗುಡಿ ಕಟ್ಟಡದ ಅಲ್ಲದೆ 5-6 ಜಾತ್ರೆಯನ್ನು ಬಹಳ ಆಡಳಿತ ಮಂಡಳಿಯವರು ನಡೆಸಿಕೊಂಡು ಬಂದಿದ್ದಾರೆ. ಈ ವರ್ಷ ನಾವು ಏನು ಗ್ರಾಮ ದೇವತೆಯ ಏನು ಪಟ್ಟಿ ಪ್ರಾರಂಭ ಮಾಡಿದೀವಿ, ಇದರಿಂದ ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಜಾತ್ರೆ ಮಾಡಬೇಕು ಮಾಡಬಾರ್ದು ಇಂಥ ಪರಿಸ್ಥಿತಿ ಇತ್ತು. ಈ ಹಿಂದೆ ಬಹಳ ವಿಜೃಂಭಣೆಯಿಂದ ಅವರು ಆಡಳಿತ ಮಂಡಳಿಯವರು ನಡೆಸ್ಕೊಂಡು ಬಂದಿದ್ದಾರೆ. ಈ ಸಲ ತಾಯಿ ಇಚ್ಛೆಯಂತೆ ಮತ್ತು ಅದು ಕೂಡಿ ಬಂದಿದೆ.
ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಇದಲ್ಲದೆ ತಮಗೆ ಗೊತ್ತಿರುವಂತೆ ಈ ವರ್ಷ ನಾವೇನು ಪಟ್ಟಿ ಪ್ರಾರಂಭ ಮಾಡಿದ್ದೀವಿ, ಭಾಳ ಗ್ರಾಮಸ್ಥರು ಭಾಳ ಉತ್ಸುಕತೆಯಿಂದ ಎಷ್ಟೇ ತೊಂದರೆ ಇದ್ದರೂ ಭಾಳ ಒಂದು ಪ್ರೀತಿಯಿಂದ ಪಟ್ಟಿ ಕೊಡ್ತಿದ್ದೀರಿ. ಆಲ್ಮೋಸ್ಟ್ ಒಂದು 18 ಲಕ್ಷ ರೂಪಾಯಿ ಈಗ ಪಟ್ಟಿ ಕೂಡೈತಿ. ಇನ್ನು ವಿಶೇಷ ದೇಣಿಗೆ ಹಿಡ್ಕೊಂಡು ಒಂದು 20 ಲಕ್ಷ ರೂಪಾಯಿ ಆಲ್ರೆಡಿ ಕೂಡೈತಿ. ಈ ಒಂದು ಭಾಳ ಉತ್ಸುಕತೆಯಿಂದ ಕೊಡ್ತಾ ಇದ್ದಾರೆ. ಇದಲ್ಲದೆ ಈಗ ಏನು ಕಾರ್ಯ ನಡೆದೈತಿ ಇದಕ್ಕೊಂದು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನ ಲೆವೆಲ್ದ ಕಾರ್ಯಕ್ರಮವನ್ನು ಮಾಡಿದೆ. ಇದಲ್ಲದೆ ಮುಂದಿನ ಕಾರ್ಯಕ್ರಮ ಪೂಜ್ಯರ ಒಂದು ಸಲಹೆ ಮೇರೆಗೆ ಮುಂದೆ ಗುಡಿ ಯಾವಾಗ ತೆಗಿಬೇಕು, ಪೂಜಾ ಮತ್ತು ಮೂರ್ತಿ ಶಿಫ್ಟ್ ಮಾಡೋದೊಂದು ಅವರ ಅದನ್ನು ಕಾರ್ಯಕ್ರಮದ ಒಂದು ಚಾರ್ಟನ್ನು ಕೊಡ್ತಾ ಇದ್ದಾರೆ. ಅದರ ಪ್ರಕಾರ ಮುಂದಿನ ಕಾರ್ಯಕ್ರಮ ಮಾಡ್ತೀವಿ. ಇದು ಒಂದು ಸಹಕಾರದೊಂದಿಗೆ ಮೊನ್ನೆ ನಾವು ಶಾಸಕರ ಮತ್ತು ಸಚಿವರ ಕಡೆನೂ ಹೋಗಿ ಭೇಟಿಯಾಗಿದ್ದೀವಿ. ಅವರು ಭಾಳ ತುಂಬ ಉತ್ಸಾಹದಿಂದ ಭಾಳ ಸಂತೋಷಪಟ್ಟರು. ಇವೇನು ಯೋಜನೆಕರದವರು ಯಾವ ಜಾತಿ ಮತ ಅನ್ನದ ಎಲ್ಲರೂ ಕೂಡಿ ಒಂದು 50-60 ಜನ ಬಂದದ್ದು ನೋಡಿ ಅವ್ರಿಗೆ ಭಾಳ ಸಂತೋಷ ಆಯಿತು. ಇದಕ್ಕೆ ಸಂಬಂಧಪಟ್ಟಂಗೆ ಈ ಜಾತ್ರೆ ಭಾಳ ಸುಂದರವಾಗಿ ನಡಿಬೇಕು. ಯಾಕಂದರೆ ನೀವು ಆಲ್ರೆಡಿ ಕೊಳವಿದಾಗ ಒಂದು ರೆಕಾರ್ಡ್ ಬ್ರೇಕ್ ಶತಮಾನೋತ್ಸವ ಮಾಡಿದ್ದೀವಿ, ಎಲ್ಲರೂ ಕೂಡಿ ಮಾಡಿದ್ದೀವಿ. ಎಲ್ಲರೂ ಯುವಕರು ಭಾಳ ಉತ್ಸಾಹದಿಂದ ಸಹಕರಿಸಿದಾರು. ಅದೇ ಥರನಾಗಿ ಎಲ್ಲರೂ ಮುಂದಿನ ಒಂದು ಜಾತ್ರೆ ಕೂಡ ಎಲ್ಲರೂ ಉತ್ಸಾಹದಿಂದ ಮಾಡ್ಬೇಕು ಅನ್ನೋದು ಗ್ರಾಮಸ್ಥರ ಅಭಿಪ್ರಾಯ ಐತಿ. ಅದನ್ನು ತಮ್ಮ ಜವಾಬ್ದಾರಿನೂ ನಮ್ಮ ಜವಾಬ್ದಾರಿನೂ ಹೆಚ್ಚಿದಿರಿ. ಅದೇ ಥರಗೆ ನಾವು ಒಂದು ಪ್ರಾಮಾಣಿಕವಾಗಿ ದುಡಿದ ಅದನ್ನು ಯಶಸ್ವಿ ಮಾಡ್ತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಾಗ ಹೇಳ್ತಾ ಇದ್ದೀವಿ. ಈಗ ಇನ್ನೊಂದು ಏನಪ್ಪ ಅಂದ್ರೆ, ಈಗ ಈ ಜಾತ್ರೆ ತೇರು ಒಂದು ಮೊದಲನೇ ಉದ್ದೇಶ ನಮ್ಮದ ಗುಡಿ ಕಟ್ಟೋದೈತಿ. ಗುಡಿ ಆದ ನಂತರ ತೇರ ಈಗಿದ್ದ ಬ್ರಿಡ್ಜ್ ಮೇಲೆ ಹೋಗಕ್ಕೆ ಭಾಳ ತೊಂದರೆ ಇದಾವೆ. 5-6 ಟರ್ನ್ ಬರ್ತೈತಿ. ಅಲ್ಲಿ ಕಲ್ಲು ಕುಟ್ರಿ ಎಲ್ಲ ಇರೋದ್ರಿಂದ ತೊಂದರೆ ಇರೋದ್ರಿಂದ ಇಲ್ಲೇ ಬ್ರಿಡ್ಜ್ ಮಾಡಿಕೊಡ್ಬೇಕಂತ ನಾವು ಮನವಿ ಸಲ್ಲಿಸಿದ್ವಿ. ಅದಕ್ಕೆ ಅವರ ಸಹಕಾರ ಕೊಟ್ಟಿದ್ದಾರೆ. ಮಾಡಿಕೊಡ್ತಕ್ಕೋ ಅಂತಕ್ಕಂಥದ್ದು ಭಾಳ ಆತ್ಮವಿಶ್ವಾಸ ಹೇಳಿದಾರು. ಅದನ್ನಕ್ಕಿ ಹಾಗೆ ಆಕೈತೆ ಅನ್ನೋದು ನಮಗೆ ವಿಶ್ವಾಸ ಐತಿ. ಅದಲ್ದೆ ಈ ಒಂದು ಅದಕ್ಕೇನು ಸಂಬಂಧಪಟ್ಟಂಥ ಹೊಲಗಳು ಬರ್ತಾವೆ ಅವರು ನಾವು ವಿನಂತಿ ಮಾಡ್ಕೊಂಡ ಈ ತೇರು ಹಿಂಗೆ ಹೋಗಾಕ ನಾವು ಅವ್ರ ಜೋಡಿ ಮಾತಾಡಿ ಒಂದು ಪ್ರಯತ್ನ ಮಾಡಿ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ದುಡಿನೋ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಆಚಾರ ಅರಿಯಿರಿ, ವಿಚಾರ ಬರೆಯಿರಿ, ಜಂಗಮ ಸ್ಥಳ ಲಿಂಗ ಕಾಣಿರಯ್ಯ, ಜಾತಿ ಭೇದವಿಲ್ಲ, ಸೂತಕವಿಲ್ಲ, ಅಜಾತಂಗ ಕುಲವಿಲ್ಲ, ನುಡಿದಂತೆ ನಡೆಯದಿದ್ದಡೆ ಮೆಚ್ಚನ ಕೂಡಲ ಸಂಗಮ ದೇವ ಎಂಬ ಬಸವೇಶ್ವರರ ವಚನದಂತೆ ತಮ್ಮ ಅಭಿಪ್ರಾಯವನ್ನ ಕೊಳವಿ ಊರಿನ ಅಭಿವೃದ್ಧಿ ಹೇಗೆ ಮಾಡಬೇಕು, ಹೇಗೆ ಮಾಡ್ತಾ ಇದ್ದೇವೆ, ಹೇಗಿದೆ ಎವ್ರಿಥಿಂಗ್ ಪಿಕ್ಚರನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥ ಆಗಿರ್ತಕ್ಕಂಥ MK ಪಾಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ವೇದಿಕೆಯನ್ನ ಅಲಂಕರಿಸಿರುವ ಸಹಪಾಠಿಯಾಗಿರ್ತಕ್ಕಂಥ ಶ್ರೀ ಕರೆಪ್ಪ ಬಡಿವಾಡ್ ಇವರು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ 1-2 ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಶ್ರೀ ಲಕ್ಷ್ಮೀದೇವಿ ಪಾದಕ್ಕೆ ನಮಸ್ಕರಿಸುತ್ತಾ, ನಮ್ಮೂರಿನ ಎಲ್ಲ ದೇವಾನುದೇವರಿಗೆ ನಮಸ್ಕರಿಸುತ್ತಾ, ಈಗ ಹೆಚ್ಚು ಹೇಳುದ ಇನ್ನೆಲ್ಲ ಟೈಮ್ ಭಾಳ ಐತಿ. ದಯಮಾಡಿ ಮಲ್ಲಪ್ಪಣ್ಣ ಎಲ್ಲ ಸವಿಸ್ತಾರವಾಗಿ ಹೇಳಿದಾರು. ಅದಕ್ಕೆ ಎಲ್ಲರದು ಸಹಕಾರ ಇರಲಿ. ಲಕ್ಷ್ಮೀ ತಾಯಿ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಎಲ್ಲರೂ ಕೂಡ ಏನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಸಾಧಿಸಲಿಕ್ಕೆ ಸಾಧ್ಯ ಆಕೈತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಒಗ್ಗಟ್ಟಿನಲ್ಲೇ ಬಲವಿದೆ. ಒಗ್ಗಟ್ಟನ್ನ ತೋರಿಸುತ್ತಾ ಬಂದಿದ್ದೇವೆ. ಇನ್ ಮುಂದೇನು ಒಗ್ಗಟ್ಟನ್ನ ತೋರಿಸೋಣ. ಎರಡೇ ಮಾತಿನಲ್ಲಿ ಅಭಿವೃದ್ಧಿಯ ಒಂದು ಸೂಚನೆಯನ್ನ ನೀಡಿರ್ತಕ್ಕಂಥ ಶ್ರೀ ಕರೆಪ್ಪ ಬಡಿವಾಡ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಒಂದು ಉದ್ಘಾಟನಾ ಸಮಾರಂಭದ ಯಶಸ್ವಿಗೆ ಕಾರಣಕರ್ತರಾಗಿರ್ತಕ್ಕಂಥ, ಇದಕ್ಕೆ ಸಹಕರಿಸಿರ್ತಕ್ಕಂಥ ಸರ್ವರನ್ನ ಬಸವಣ್ಣ ಹೇಳಿದಾಗೆ ಇವನಾರವ ಎಂದೆನಿಸದಿರಿಯ, ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬಂತೆ ಅವರಿವರೆನ್ನದೆ ಸರ್ವರು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದರೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾಗಪ್ಪ ಕಾಂಬ್ಲಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೆ ಮಾಲಾರ್ಪಣೆಯನ್ನ ಮಾಡಬೇಕಂತ ವಿನಂತಿಸಿಕೊಳ್ತೀನಿ.
ನಾಗಪ್ಪ ಹಿರಟ್ಟಿ ಅವರಿಗೂ ಕೂಡ ಮಹನೀಯರು ವೇದಿಕೆಯಿಂದ ನಿರ್ಗಮಿಸಬೇಕು. ನಮ್ಮೂರಿನ ಯುವಕರಾದಂಥ ನಾಗಪ್ಪ ಕಾಂಬ್ಲಿ ಅವರಿಗೆ ಧನ್ಯವಾದಗಳು.